ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿ ಅಂತಂದ್ಬಿಟ್ಟು ಅದಕ್ಕೆ ಒಂದು ಬೌಲು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ನುಗ್ಗೆ ಸೊಪ್ಪನ್ನ ತೊಳೆದು ಒಂದು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಬೌಲಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ, ಯಾಕೆಂದರೆ ಹಿಟ್ಟು ಮಿದಿಯೋಕ್ಕೆ. ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ. ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. ಮಿಕ್ಕಿದೆಲ್ಲ ನಾನು ಇದು ಮಾಡ್ತೀನಿ, ಯಾಕೆಂದರೆ ನನ್ನ ತಟ್ಟಲ್ಲಿ ಏನಿಲ್ಲ, ಹೆಂಚಿನ ಮೇಲೆ ಬೆಳೆಯೋದು. ಇವಾಗ ಕ್ಯಾರೆಟು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊತೀನಿ ಖಾರಕ್ಕೆ, ಚೆನ್ನಾಗಿ ಬರುತ್ತೆ. ಎಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಆಮೇಲೆ ಇದಕ್ಕೆ ಒಂದಿಷ್ಟು ನಾನು ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ, ತೊಳೆದು ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಬೌಲ್ ನಾನು ತೊಗೊಂಡಿದ್ದೀನಿ. ಇಷ್ಟು ಕ್ವಾಂಟಿಟಿಗೆ ಒಂದು ಬೌಲು ರಾಗಿ ಹಿಟ್ಟೆ ನಾನು ಹಾಕೋದು. ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕೊಳ್ಳೋಣ. ನೀವು ನೋಡಿ ಉಪ್ಪು ಹಾಕ್ಕೊಳ್ಳಿ. ಇಷ್ಟಕ್ಕೆಲ್ಲ ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ, ಯಾಕೆಂದರೆ ನುಗ್ಗೆ ಸೊಪ್ಪಲ್ಲಿ ನೀರಿನ ಅಂಶ ಇರುತ್ತಲ್ಲ, ನುಗ್ಗೆ ಸೊಪ್ಪಲ್ಲಿ ಈರುಳ್ಳಿಲೆಲ್ಲ ಅದು ಉಪ್ಪು ಖಾರ ಎಲ್ಲ ನೀಟಾಗಿ, ಆ ಮಸಾಲೆ ಎಲ್ಲ ನೀಟಾಗಿ ಆಗಲಿ. ಇವಾಗ ಇನ್ನೊಂದು ಸ್ವಲ್ಪ ಹಿಟ್ಟು ಮಾಡಿದ್ನಲ್ಲ, ಇನ್ನೊಂದು ಅರ್ಧ ಅದನ್ನು ಇವಾಗ ಹಾಕೊಂತೀನಿ. ಜಾಸ್ತಿ ಆದರೆ ಮಿಕ್ಸ್ ಮಾಡೋದು ಇದೆ ಅಂತಂದ್ಬಿಟ್ಟು ನಾನು ಸ್ವಲ್ಪನೇ ಹಾಕ್ಕೊಂಡೆ. ಒಟ್ಟಿನಲ್ಲಿ ಇದಕ್ಕೆ ಒಂದು ಬೌಲು ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದ್ರಲ್ಲಾದರೂ ಮಾಡ್ಕೋಬೋದು. ಬೆಳಗ್ಗೆಗೆ ಏನಪ್ಪ ತಿಂಡಿ ಮಾಡೋದು ಅದು ಇದು ಅನ್ನೋದಕ್ಕೆ ಇದು ಒಳ್ಳೆ ರೆಸಿಪಿ. ಒಂದು ಸಲ ಟ್ರೈ ಮಾಡಿ. ನಾನು ಕಾಯಿಸಿಟ್ಕೊಂಡಿದ್ನಲ್ಲ ಬಿಸಿನೀರು, ಅದೊಂದು ಸ್ವಲ್ಪನೇ ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ. ನಾರು ಬರೋವರೆಗೂ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಕೈಯಲ್ಲೇ ನಾದಬೇಕು, ಇಲ್ಲಾಂದ್ರೆ ಆಗಲ್ಲ. ಯಾಕೆಂದರೆ ನಾನು ಪೇಪರ್ ಮೇಲೆಲ್ಲ ಏನು ತಡ್ತಾ ಇಲ್ಲ, ನಾನು ಹೆಂಚಿನ ಮೇಲೆ ಬಳಿಯೋದ್ರಿಂದ ನೀಟಾಗಿ ನಾರು ಬರಲೇಬೇಕು, ಇಲ್ಲಾಂದರೆ ರೊಟ್ಟಿ ಕ್ಲೀನಾಗಿ ಬರಲ್ಲ. ನೋಡಿ, ನೀಟ್ನಾಗಿ ಕ್ಲೀನಾಗಿ ಒಂದು ಅದಕ್ಕೆ ನಾನು ನಾದ್ಕೊಂಡಿದ್ದೀನಿ. ಇಷ್ಟಿದ್ರೆ ಸಾಕು. ನಿಮಗೆ ಬಳಿಯೋಕ್ಕೆ ಎಷ್ಟು ಅದ ನೋಡ್ಕೊಂಡು ನೀವು ನೀರು ಹಾಕ್ಕೊಳ್ರಿ. ಇಲ್ಲ ನಾನು ಪೇಪರ್ ಮೇಲೆ ತಡ್ತೀನಿ ಅಂತಂದರೆ ಇಷ್ಟೊಂದು ತೆಳ್ಳಗೇನು ಬೇಡ, ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡು ತಡ್ಕೋಬೋದು. ಇದು ನಾನು ಹೆಂಚಿನ ಮೇಲೆ ಬಳಿತೀನಲ್ಲ, ಇಷ್ಟು ತೆಳ್ಳಗೆ ನನಗೆ ಬೇಕೇ ಬೇಕು. ಇವಾಗ ಮಿದ್ದಿರೋದಾಗೈತೆ, ನಾನು ಹೆಂಚು ಮಡಗಿದ್ದೀನಿ ನೋಡಿ. ಹಿಂಗಾದರೆ ಅದು ಹಿಂಗೆ ಗುಳ್ಳೆ ಬರಬೇಕು. ಅವಾಗ ಕಾಯ್ದಿದೆ ಅಂತ ಅಂದ್ಬಿಟ್ಟು ಇದು ಇನ್ನೊಂಚೂರು ಕಾಯಬೇಕು, ಯಾಕೆಂದರೆ ಹಿಂಗೆ ಹಾಕಿದ ತಕ್ಷಣ ನೀಟಾಗಿ ಚರ್ರ ಅಂತ ಹೇಳ್ಕೋಬೇಕು. ಇವಾಗ ಕಾಯ್ದಿದೆ. ಇವಾಗ ನಾವು ಇದೇನು ಬಿತ್ಕೊಂಡಿರ್ತೀವಲ್ಲ, ನಿಮಗೆ ಕೈಗೆ ಎಷ್ಟು ಅದಕ್ಕೆ ಬರುತ್ತೋ ನೋಡ್ಕೊಂಡು ನಿಮಗೆ ನೀರು ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ನಾವು ನುಗ್ಗೆ ಸೊಪ್ಪು ಬೇಯಿಸಿಲ್ಲ, ಏನಿಲ್ಲ, ಹೆಂಚಿನ ಮೇಲೆ ಇದು ಮಾಡೋದ್ರಿಂದ ನಮಗೆ ಎಷ್ಟು ಇದಕ್ಕೆ ಬೇಕೋ ಅಷ್ಟು ನೋಡಿ. ನುಗ್ಗೆ ಸೊಪ್ಪು, ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ ತುರಿ ಮತ್ತು ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಅಷ್ಟು ತೆಳ್ಳಗೆ ಬರಲ್ಲ, ಆದರೆ ನೀಟಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಏನು ತಟ್ಟಬೇಕು ಅಂತ ಏನಿಲ್ಲ. ನೋಡಿ, ಈ ಥರ ಮಾಡ್ಕೊಂಡ್ರೆ ನೀಟಾಗಿ ನಿಧಾನಕ್ಕೆ ಬೇಯುತ್ತೆ. ಎಣ್ಣೆ ಏನೂ ಬೇಕಾಗಿಲ್ಲ. ಹಿಂಗೆ ಹಾಕಿ ಒಂದು ಯಾವುದಾದ್ರೂ ಪ್ಲೇಟ್ ಇರುತ್ತಲ್ಲ, ಇದ್ರ ಮೇಲೆ ಈ ಥರ 1-2 ಸೆಕೆಂಡು ಮುಚ್ಚಬೇಕು. ಇವಾಗ 1-2 ನಿಮಿಷ ಆಗಿದೆ ನೋಡಿ. ನೀಟಾಗಿ ಸುತ್ತಲೂ ಬೆಂದಿದೆ ನೋಡಿ. ಹೀಗೆ ಸುತ್ತಲೂ ಫಸ್ಟು ಹಿಂಗೆ ಹಾಕಬೇಕು, ಯಾಕೆಂದರೆ ನಾವು ಎಣ್ಣೆ ಏನು ಹಾಕಿಲ್ವಲ್ಲ, ಬೆಂದಿದ್ರೆ ನೀಟಾಗಿ ಬಿಡ್ತೈತೆ. ಇಲ್ಲಾಂದರೆ ಒಂದು ಸ್ವಲ್ಪ ಬಿಡಿ ಏನಾಗಲ್ಲ. ಅದು ನೋಡಿ, ಈ ಥರ ಇದ್ದರೆ ನೀಟಾಗಿ ಬರುತ್ತೆ. ಅದು ಪಾಡಿಗೆ ಅದು ಜಾಸ್ತಿ ನಾವೇನು ಇದು ಮಾಡೋದೇನು ಬೇಕಾಗಿಲ್ಲ. ನೋಡಿ, ಈ ಥರ ನೋಡಿ, ಇದು ನೀಟಾಗಿ ಬೆಂದಿದೆ. ಇವಾಗ ಇದನ್ನು ಹಿಂಗೆ ಉಲ್ಟ ಮಾಡೋಣ, ಯಾಕೆಂದರೆ ನುಗ್ಗೆ ಸ್ವಲ್ಪ ಬೆಂದಿಲ್ಲ, 2 ಕಡೆಯೂ ಕ್ಲೀನಾಗಿ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ. ಇವಾಗೇನು ಮೋಸ್ಟ್ಲಿ ದಬಾಕೋದೇನು ಬೇಕಾಗಿಲ್ಲ. ಇದು ನೀಟಾಗಿ ಹಿಂಗೆ ಬೆಂದಿರುತ್ತೆ. ಈ ಥರನೇ ಬೇಯಿಸ್ಬೇಕು, ಯಾಕೆಂದರೆ ಸೊಪ್ಪು ಎಲ್ಲ, ಈರುಳ್ಳಿ ಸೊಪ್ಪು ಎಲ್ಲ ನೀಟಾಗಿ ಬೆಂದರೆ ರೊಟ್ಟಿ ರೆಡಿ ಅಂತ. ಇವಾಗ 2 ನಿಮಿಷ ಆಯ್ತಿದ್ದು. ಈ ಕಡೆಯೂ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ, ನೀಟಾಗೆಲ್ಲ ರೋಸ್ಟ್ ಆಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇದ್ರ ಜೊತೆ ತುಪ್ಪ
ಮೊಸರು, ತುಪ್ಪ, ಆಯಿತಾ? ಮೊಸರಿಗೆ ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಉಪ್ಪು, ಇದನ್ನು ಹಾಕ್ಕೊಂಡು ತಿಂದರೆ ಎಷ್ಟು ಕಾಂಬಿನೇಷನ್ ಅಂತಂದರೆ ಸೂಪರಾಗಿರ್ತೈತೆ. ಒಂದು ಸಲ ಟ್ರೈ ಮಾಡಿ. ತುಪ್ಪ ಇಲ್ಲ ಅಂದರೆ ಇದ್ರ ಜೊತೆಗೆ ಇನ್ನೇನಿಲ್ಲ, ಉಪ್ಪು ಮೆಣಸಿನ್ಕಾಯಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಆಹಾ ಸೂಪರಾಗಿರ್ತೈತೆ. ನಾನೇ ಒಂಚೂರು ಟ್ರೈ ನೋಡ್ತೀನಿ. ನಿಜವಾಗ್ಲು ಸಖತ್ತಾಗೈತೆ ಫ್ರೆಂಡ್. ನನ್ನ ಮಗಳಿಗೂ ತುಪ್ಪದಲ್ಲಿ ಕೊಡ್ತಾಯಿದ್ದೀನಿ. ಅವಳು ಬೇಕಾದರೆ, ನಾನು ಸುಳ್ಳು ಹೇಳ್ತೀನಿ ಅಂದರೆ ಅವಳು ಬೇಕಾದ್ರೆ ಹೇಳಿ, ಮೊಸರಲ್ಲೂ ಒಂದು ಸ್ವಲ್ಪ ಕೊಡ್ತೀನಿ. ಯಾವ್ದ್ರಲ್ಲಿ ಚೆನ್ನಾಗೈತೆ ಅಮ್ಮ? ಚೆನ್ನಾಗೈತೆ. ಎರಡರಲ್ಲೂ ಚೆನ್ನಾಗೈತೆ. ಒಂದು ಸಲ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಿಸ್ ಮಾಡಬೇಡಿ. ಹೇಗಿದೆ ಅಂತ ಹೇಳಿ. ಬಾಯ್, ನಮಸ್ಕಾರ. ಇವತ್ತಿನ ರೆಸಿಪಿ ಆಯಿತು. ನಾಳೆ ರೆಸಿಪಿಯೊಂದಿಗೆ ಭೇಟಿ ಆಗೋಣ. ನಮಸ್ಕಾರ.